ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ 5 ರಾಶಿಯ ಹೆಣ್ಣು ಮಕ್ಕಳು ನಿಮಗೆ ಜೀವನ ಸಂಗಾತಿಯಾಗಿ ಸಿಕ್ಕಿದ್ರೆ ಆ ರಾಶಿಯವರೇ, ಆ ಗಂಡಂದಿರೇ ಪುಣ್ಯವಂತರು ಅಂತಾನೆ ಅನ್ಬಹುದು. ಯಾವ ರಾಶಿ ಅಂತ ನಾವು ನೋಡೋಣ. ಮೊದಲಿಗೆ ಕರ್ಕಾಟಕ ರಾಶಿ. ಇವರು ಅತ್ಯಂತ ಭಾವುಕರು ಮತ್ತು ಕಾಳಜಿಗೆ ಗುಣವುಳ್ಳವರು ಅಂತಾನೆ ಅನ್ಬಹುದು. ಇವರಿಗೆ ತಮ್ಮ ಕುಟುಂಬ ಮತ್ತು ಪತಿಯೇ ಸರ್ವಸ್ತ್ರ. ವೃಷಭ ರಾಶಿ. ವೃಷಭ ರಾಶಿಯ ಮಹಿಳೆಯರು ನಿಷ್ಠೆ ಮತ್ತು ಸ್ಥಿರತೆಗೆ ಹೆಸರುವಾಸಿ ಅಂತಾನೆ ಅನ್ಬಹುದು. ಗೌರವ ಕೊಡುವುದರಲ್ಲಿ ಎಂದಿಗೂ ಇವರು ಕಡಿಮೆ ಮಾಡೋದೇ ಇಲ್ಲ. ವೃಶ್ಚಿಕ ರಾಶಿ. ಈ ರಾಶಿಯ ಮಹಿಳೆಯರ ಪ್ರೀತಿ ಅತ್ಯಂತನೇ ತೀವ್ರ ಮತ್ತು ನಿಷ್ಠಾವಂತದ್ದು ಆಗಿರುತ್ತೆ. ಕನ್ಯಾ ರಾಶಿ. ಮೇಲ್ನೋಟಕ್ಕೆ ಇವರು ಗಂಭೀರವಾಗಿ ನಿಮಗೆ ಕಂಡರೂ ಈ ಪತಿಯ ಪ್ರೀತಿಗೆ ಯಾವತ್ತೂ ಸಹ ಮೋಸ ಮಾಡೋದೇ ಇಲ್ಲ. ನೆಕ್ಸ್ಟ್ ಮೀನ ರಾಶಿ. ಈ ರಾಶಿಯ ಮಹಿಳೆಯರು ನಿಷ್ಕಲ್ಮಶ ಪ್ರೀತಿಯನ್ನ ಕೊಡ್ತಾರೆ. ಮತ್ತೆ ಇವರು ಪತಿಯೇ ಪರದೈವ ಅಂತ ಜೀವನ ಮಾಡ್ತಾರೆ. ಈಗ ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕೆಳಗಡೆ ಬೀಳಿಸ್ಬೇಕು, ಅವ್ರನ್ನ ಸರ್ವನಾಶ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಈ ಬೆಳೆಯೋದನ್ನ ನೋಡಲಿಕ್ಕೆ ಕೆಲವೊಬ್ಬರಲ್ಲಿ ನೋಡೋದಕ್ಕೆ ಸಹಿಸೋದಕ್ಕೆ ಆಗೋದೇ ಇಲ್ಲ. ಅಂತಹವರು ಅಂದರೆ ಈ ಮಾಟ ಮಂತ್ರದ ಪ್ರಭಾವ ಈ ಮನೆ ಮೇಲೆ, ಮಕ್ಕಳ ಮೇಲೆ, ಎಲ್ಲರ ಮೇಲೂ ಮಾಡಿರ್ತಾರೆ. ಇದನ್ನ ನಾಶ ಮಾಡಲು ಈ ಒಂದಷ್ಟು ಮಂತ್ರಗಳನ್ನು ನೀವು ತಪ್ಪದೇ ಜಪಿಸಿ. ಹನುಮಾನ್ ಚಾಲೀಸ ಪಠಿಸಿ, ತುಂಬಾನೇ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತೆ ಈ ಮಹಾಮೃತ್ಯುಂಜಯ ಮಂತ್ರ, ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯು ಮಹಾಮಾಮೃತಾತ್. ಆದಷ್ಟು ಈ ಸುದರ್ಶನ ಮಂತ್ರ ಅಂದರೆ ಮಹಾಮಂತ್ರವನ್ನು ಹೇಳ್ಕೊಳ್ಳಿ. ಎಲ್ಲ ರೀತಿಯ ಈ ಶತ್ರು ಬಾಧೆಗೆ ಮತ್ತು ಈ ಮಾಟ ಮಂತ್ರದ ಪ್ರಭಾವಗಳು ನಾಶವಾಗುತ್ತವೆ. ದುರ್ಗಾ ಸಪ್ತಶತಿ ಶ್ಲೋಕನ ಹೇಳ್ಕೊಳ್ಳಿ. ನಕಾರಾತ್ಮಕ ಶಕ್ತಿ ನಿಮಗೆ ಶಾಶ್ವತವಾಗಿ ದೂರವಾಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಈ ವೃಷಭ ರಾಶಿಯ ಜಾತಕದ ಮೇಲಿನ ಒಂದಷ್ಟು ಪ್ರಭಾವ. ಕಾಲಚಕ್ರದ ಮಹಾಪಯಣದಲ್ಲಿ ಗ್ರಹಗಳ ಚಲನೆ ನಮ್ಮ ಜೀವನದ ಹಣೆಬರಹವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ತಿಳಿಯಲು ಇವತ್ತು ನಾವು ಸಜ್ಜಾಗಿದ್ದೇವೆ. ಬ್ರಹ್ಮಾಂಡದಲ್ಲಿ ಜುಲೈ ತಿಂಗಳ ಈ ಮಧ್ಯಭಾಗ ಅತ್ಯಂತ ವಿಶಿಷ್ಟವಾದದ್ದು. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಯಾವುದೇ ದೊಡ್ಡ ಗ್ರಹ ತನ್ನ ಸ್ಥಾನವನ್ನು ಬದಲಾಯಿಸಿದಾಗ ಅಥವಾ ಸೂರ್ಯನ ಸನ್ನಿಧಿಗೆ ಬಂದು ತನ್ನ ತೇಜಸ್ಸನ್ನು ಕಳೆದುಕೊಂಡಾಗ ಭೂಮಿಯ ಮೇಲಿರುವ ಮಾನವರ ಮನಸ್ಸು, ಬುದ್ಧಿ ಮತ್ತು ಕರ್ಮಗಳ ಮೇಲೆ ಅದರ ಪ್ರಭಾವ ಮುಂದಿನ 20ರಿಂದ 25 ದಿನಗಳವರೆಗೆ ಕಾಲ ತೀವ್ರವಾಗಿ ಕಾಡುತ್ತೆ. ವಿಶೇಷವಾಗಿ ವೃಷಭ ರಾಶಿಯ ಜಾತಕದವರಿಗೆ ಈ 10 ದಿನಗಳು ಅಂದರೆ ಜುಲೈ 11ರಿಂದ ಜುಲೈ 20ರವರೆಗಿನ ಅವಧಿ ಸಾಮಾನ್ಯವಾದುದಲ್ಲ. ಜಗತ್ತನ್ನು ಆಳುವ ಸೂರ್ಯದೇವನು ತನ್ನ ರಾಶಿಯನ್ನು ಬದಲಾಯಿಸಲು ಸನ್ನಾಹ ನಡೆಸುತ್ತಿದ್ದಾನೆ. ಮುಂದೊಂದೆಡೆ ದೇವಗುರು ಬೃಹಸ್ಪತಿಯು ಸೂರ್ಯನ ಪ್ರಖರತೆಗೆ ಸಿಲುಕಿ ಅಸ್ತಂಗತನಾಗುತ್ತಿದ್ದಾನೆ. ಈ ದೇವಗುರು ಅಸ್ತನಾಗುವುದೆಂದರೆ ಇಡೀ ಜಗತ್ತಿನಲ್ಲಿ ಜ್ಞಾನದ ಬೆಳಕು ತಾತ್ಕಾಲಿಕವಾಗಿ ಮರೆಯಾಗಿ ಮನುಷ್ಯನ ಅಹಂಕಾರ ಮತ್ತು ಗೊಂದಲಗಳು ಹೆಚ್ಚಾಗುವ ಕಾಲ. ವೃಷಭ ರಾಶಿಯವರೇ, ನಿಮ್ಮ ರಾಶಿಯ ಒಡೆಯ ಶುಕ್ರನಾಗಿದ್ದರು ನಿಮ್ಮ ಜಾತಕದ ಪುರುಷಾರ್ಥದ ಸ್ಥಾನದಲ್ಲಿ ನಡೆಯುತ್ತಿರುವ ಈ ಒಂದು ಮಹಾ ಬದಲಾವಣೆಗಳು ನಿಮ್ಮನ್ನು ಯಶಸ್ಸಿನ ತುತ್ತ ತುದಿಗೆ ಕೊಂಡೊಯ್ಯಬಹುದು ಅಥವಾ ಸಣ್ಣ ನಿರ್ಲಕ್ಷ್ಯದಿಂದ ಪ್ರಪಾತಕ್ಕೂ ತಳ್ಳಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವುಗಳು ಕಾಯುತ್ತಿವೆ. ಯಾವುದೇ ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಮುನ್ನ ಅಥವಾ ಹೊಸಬರೊಂದಿಗೆ ಪಾಲುದಾರಿಕೆಗೆ ಕೈ ಹಾಕುವ ಮುನ್ನ ಆ ವಿಷಯದ ಆಳ ಅಗಲವನ್ನು ಸಂಪೂರ್ಣವಾಗಿ ಅರಿಯುವುದು ಅನಿವಾರ್ಯ. ಏಕೆಂದರೆ ಗುರುಗ್ರಹವು ಅಸ್ತನಾಗಿರುವುದರಿಂದ ನಿಮ್ಮ ವಿವೇಚನಾ ಶಕ್ತಿ ಮುಸುಕಾಗುವ ಸಂಭವವಿರುತ್ತೆ. ಸರಿಯಾದ ಮಾರ್ಗದರ್ಶನವಿಲ್ಲದೆ ತೆಗೆದುಕೊಳ್ಳುವ ತರಾತುರಿಯ ನಿರ್ಧಾರಗಳು ನಿಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವ ಹಿರಿಯ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿ ಇರಿ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ದಿನಗಳಲ್ಲಿ ನಿಮ್ಮ ಕೋಪ 7ನೇ ಆಕಾಶದಲ್ಲಿರುತ್ತೆ. ಅಂದರೆ ಸಣ್ಣ ವಿಷಯಕ್ಕೂ ನೀವು ತಾಳ್ಮೆ ಕಳೆದುಕೊಳ್ಳುತ್ತೀರಿ. ನೆನಪಿಡಿ, ಕೋಪದಿಂದ ಸಾಧಿಸಿದ್ದು ಯಾವುದೂ ಇಲ್ಲ. ನಿಮ್ಮ ಆದಾಯದಲ್ಲಿ ಸುಧಾರಣೆಯ ಮುನ್ಸೂಚನೆಗಳಿದ್ದರೂ
ಅದಕ್ಕೆ ಸಮನಾಗಿ ಖರ್ಚುಗಳು ಕೂಡ ಎಡೆಯೆತ್ತಿ ನಿಲ್ಲಲಿವೆ. ಆದ್ದರಿಂದ ಹಣಕಾಸಿನ ಹೂಡಿಕೆ ಮಾಡುವ ಯೋಜನೆಯನ್ನು ಸದ್ಯಕ್ಕೆ ಕೈ ಬಿಡುವುದು ಒಳಿತು. ಯಾರಿಂದಲೂ ಸಾಲ ಪಡೆಯಬೇಡಿ ಮತ್ತು ಯಾರಿಗೂ ಸಾಲ ನೀಡಬೇಡಿ. ಇದು ನಿಮ್ಮ ಆರ್ಥಿಕ ಭದ್ರತೆಯ ರಹಸ್ಯದ ಒಂದು ಸ್ತೋತ್ರ. ಕೌಟುಂಬಿಕ ಜೀವನದ ಕಡೆಗೆ ಗಮನ ಹರಿಸುವುದಾದರೆ ನಿಮ್ಮ ಮಾತು ಕೇಳುವವರ ಮನೆಯಲ್ಲಿ ಸುಖ ಶಾಂತಿ ತಾಂಡವವಾಡುತ್ತೆ. ಆದರೆ ನಿಮ್ಮ ನಿರ್ಧಾರಗಳನ್ನು ವಿರೋಧಿಸುವವರ ಜೊತೆ ವಾದಕ್ಕೆ ಇಳಿದರೆ ಸಣ್ಣ ಕಿಡಿ ದೊಡ್ಡ ಜಗಳವಾಗಿ ಮಾರ್ಪಾಡಬಹುದು. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಹುಡುಕಿಕೊಂಡು ಬರುವ ಯೋಗವಿದೆ. ಆದರೆ ಆರೋಗ್ಯದ ವಿಷಯದಲ್ಲಿ ಮಾತ್ರ ಯಾವುದೇ ರಾಜಿ ಬೇಡ. ಮಳೆಗಾಲದ ಈ ಸಮಯದಲ್ಲಿ ರಕ್ತದೊತ್ತಡ, ಗಂಟಲು ಮತ್ತು ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಬಿಸಿಯಾದ ಮತ್ತು ಅತಿ ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಪ್ರತಿದಿನ ಯೋಗಾಭ್ಯಾಸ ಮಾಡುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿರತೆಗೆ ಮದ್ದಾಗಬಲ್ಲದು. ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ನಿಮಗೆ ಸಿಗುತ್ತಿರುವ ಅಸ್ತ್ರವೇ ಗೂಢ ನವರಾತ್ರಿ. ಆಷಾಢ ಮಾಸದ ಈ ಪವಿತ್ರ ದಿನಗಳಲ್ಲಿ ರಹಸ್ಯವಾಗಿ ಆರಾಧಿಸಲ್ಪಡುವ ಮಹಾಶಕ್ತಿ ದುರ್ಗೆಯ ಉಪಾಸನೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಲ್ಲದು. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ಪ್ರದರ್ಶನ ಬುದ್ಧಿಯನ್ನು ತ್ಯಜಿಸಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ಜಗನ್ಮಾತೆಯ ಶರಣು ಹೋಗಿ. ಜುಲೈ 11ರಿಂದ ಜುಲೈ 15ರವರೆಗಿನ ದಿನವಾರು ಗ್ರಹಗಳ ಒಂದು ಮಹಾ ಸಂಚಾರದ ಒಂದು ಪ್ರಭಾವ ಅಂತಲೇ ಅನ್ನಬಹುದು. ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿಯುವ ಕುತೂಹಲ ನಿಮಗಿದ್ರೆ ಈ ಜುಲೈ ಮಧ್ಯಭಾಗದ ಪ್ರತಿಯೊಂದು ದಿನದ ಗ್ರಹಗಳ ನಡಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ನಾವು ಜುಲೈ 11ರಿಂದ ಜುಲೈ 15ರವರೆಗಿನ 5 ಪ್ರಮುಖ ದಿನಗಳ ಗ್ರಹಗತಿಗಳ ಪ್ರಭಾವವನ್ನು ವಿವರವಾಗಿ ವಿಶ್ಲೇಷಿಸೋಣ. ಈ ಜುಲೈ 11 ಶನಿವಾರ, ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ. ಈ ದಿನ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದ ಯೋಗ ಸೃಷ್ಟಿಯಾಗುತ್ತಿದೆ. ಚಂದ್ರದೇವನು ತನ್ನ ಉಚ್ಚ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಇದರ ನೇರ ಪ್ರಭಾವ ವೃಷಭ ರಾಶಿಯವರ ಮನಸ್ಸಿನ ಮೇಲಾಗುತ್ತೆ. ನಿಮ್ಮೊಳಗೆ ಒಂದು ಹೊಸ ಶಕ್ತಿಯ ಸಂಚಾರವಾಗಲಿದೆ. ಆತ್ಮವಿಶ್ವಾಸವು ಎವರೆಸ್ಟ್ ಶಿಖರದಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಯಾವುದೇ ಕಠಿಣ ಸವಾಲು ಎದುರಾದರೂ ನನ್ನಿಂದ ಇದನ್ನು ಸಾಧಿಸಲು ಸಾಧ್ಯ ಎಂಬ ದೃಢವಾದ ಸಂಕಲ್ಪ ನಿಮ್ಮಲ್ಲಿ ಮೂಡುತ್ತೆ. ನಿಮ್ಮ ಯೋಚನೆಗಳು, ದೃಷ್ಟಿಕೋನಗಳು ಅತ್ಯಂತ ಸ್ಪಷ್ಟವಾಗಿರುತ್ತೆ. ಇದಕ್ಕೆ ಪೂರಕವಾಗಿ ಬ್ರಹ್ಮಾಂಡದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಕೂಡ ಸಕ್ರಿಯವಾಗಿದೆ. ಆದರೆ ಶನಿ ಮಹಾತ್ಮನು ನಿಮ್ಮ ರಾಶಿಯ ಲಾಭ ಸ್ಥಾನದಲ್ಲಿದ್ದರೂ ಲಗ್ನದ ಮೇಲೆ ತನ್ನ ತೀಕ್ಷ್ಣವಾದ ದೃಷ್ಟಿಯನ್ನು ಬೀರಿದ್ದಾನೆ. ಇದರ ಫಲವಾಗಿ ನಿಮ್ಮಲ್ಲಿ ಒಂದು ರೀತಿಯ ಈ ಒಂದು ಹಠಮಾರಿತನ ಅಥವಾ ಜಿಡ್ಡುತನ ಮನೆ ಮಾಡಬಹುದು. ಈ ಹಠ ನಿಮ್ಮ ಪ್ರಗತಿಗೆ ಮುಳ್ಳಾಗದಂತೆ ನೋಡಿಕೊಳ್ಳಿ. ಶನಿದೇವರ ಕೃಪೆಗೆ ಪಾತ್ರರಾಗಲು ಈ ದಿನ ಶನಿ ಸ್ತೋತ್ರವನ್ನು ಪಠಿಸಿ. ಈ ಕಪ್ಪು ಎಳ್ಳು ಅಥವಾ ಕಲ್ಲಿದ್ದಲನ್ನು ದಾನ ಮಾಡುವುದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಈ ತ್ರಯೋದಶಿ ತಿಥಿ ಅಂದರೆ ಪ್ರದೋಷ ಕಾಲ. ಈ ದಿನ ಸೂರ್ಯ, ಚಂದ್ರ ಮತ್ತು ಬುಧ ಗ್ರಹಗಳು ಒಂದೇ ಸೂರಿನಡಿ ಬಂದು ನಿಲ್ಲುತ್ತವೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸದೊಂದು ಆಯಾಮವನ್ನು ನೀಡುತ್ತೆ. ಸಮಾಜದಲ್ಲಿ ನಿಮ್ಮ ಶೌರ್ಯ, ಪರಾಕ್ರಮ ಪ್ರದರ್ಶಿಸಲು ನಿಮಗೆ ಸೂಕ್ತ ವೇದಿಕೆ ಸಿಗುತ್ತೆ. ಆದರೆ ಶನಿಯ ಪ್ರಭಾವದಿಂದಾಗಿ ಅತಿಯಾದ ಆಲಸ್ಯ ಅಥವಾ ಸೋಮಾರಿತನ ನಿಮ್ಮನ್ನು ಆವರಿಸಬಹುದು. ಈ ದಿನದ ಅತ್ಯಂತ ಪವಿತ್ರವಾದ ಭಾಗವೆಂದರೆ ಆಷಾಢ ಮಾಸದ ರವಿ ಪ್ರದೋಷ. ಶಾಸ್ತ್ರಗಳ ಪ್ರಕಾರ ಆಷಾಢದ ತ್ರಯೋದಶಿಯ ಸಾಯಂಕಾಲದ ಸಮಯದಲ್ಲಿ ಈ ದೇವದೇವ ಮಹಾದೇವನು ಮಾತಾ ಪಾರ್ವತಿಯೊಂದಿಗೆ ಭೂಲೋಕ ಸಂಚಾರ ಮಾಡುತ್ತಾನೆ. ಈ ಪವಿತ್ರ ಪ್ರದೋಷ ಕಾಲದಲ್ಲಿ ಯಾರು ಶಿವನನ್ನು ಆರಾಧಿಸುತ್ತಾರೋ ಅವರ ಸಕಲ ದೋಷಗಳು ನಿವಾರಣೆಯಾಗುತ್ತೆ. ವೃಷಭ ರಾಶಿಯವರು ಈ ದಿನ ಸಾಯಂಕಾಲದ ವೇಳೆ ಸುಗಂಧ ದ್ರವ್ಯ ಮಿಶ್ರಿತ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿ. ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಮಹಾಮೃತ್ಯುಂಜಯದ ಮಂತ್ರವನ್ನು ಪಠಿಸುತ್ತಾ ಅಭಿಷೇಕ ಮಾಡುವುದರಿಂದ ಕೀರ್ತಿ, ಐಶ್ವರ್ಯ ಮತ್ತು ವಿಜಯ ಲಭಿಸುವುದು ನಿಮಗೆ ನಿಶ್ಚಿತ. ಈ ಜುಲೈ 13 ಸೋಮವಾರ ಚತುರ್ದಶಿ ತಿಥಿ ಇದೆ. ಬ್ರಹ್ಮಾಂಡದ ಮಹಾಪರಿವರ್ತನೆಯ ಮುನ್ಸೂಚನೆಗಳು ಈ ದಿನ ಸ್ಪಷ್ಟವಾಗಿ ಗೋಚರಿಸುತ್ತೆ. ಜಗತ್ತಿನಲ್ಲಿ ಎಷ್ಟೇ ಗಳಿಸಬೇಕಾದರೆ ಎಲ್ಲೂ ತಲೆಬಾಗಬಾರದು ಎಂಬುದು ಕೆಲವರ ತಪ್ಪು ಕಲ್ಪನೆ. ಆದರೆ ಈ ದಿನದ ಗ್ರಹಗತಿಗಳು ಒಂದು ಹೊಸ ರಹಸ್ಯ ಸೂತ್ರವನ್ನು ಹೇಳುತ್ತಿವೆ.
ಯಾರು ಬಾಗುತ್ತಾರೋ ಅವರಿಗೆ ಬ್ರಹ್ಮಾಂಡವು ಒಲಿಯುತ್ತದೆ. ನಿಮ್ಮಲ್ಲಿರುವ ಅಹಂಕಾರವನ್ನು ಬದಿಗಿಟ್ಟು ಇತರರೊಂದಿಗೆ ಮೃದುವಾಗಿ ನಡೆದುಕೊಂಡರೆ ಕಠಿಣವಾದ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನೀವು ಹಠ ಹಿಡಿದು ನಿಂತರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಹುದು. ಈ ದಿನ ಸಣ್ಣ ಹೆಣ್ಣು ಮಕ್ಕಳಿಗೆ ಅಂದರೆ ಕನ್ಯಾ ಪೂಜೆ ಸಿಹಿ ನೀಡುವುದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ. ಜುಲೈ 14 ಮಂಗಳವಾರ, ಅಮಾವಾಸ್ಯೆಯ ಒಂದು ತಿಥಿ. ಈ ದಿನ ಆಕಾಶ ಮಂಡಲದಲ್ಲಿ ಅತ್ಯಂತ ಅಪರೂಪದ ಗಜಕೇಸರಿ ಯೋಗ ಮತ್ತು ಈ ಕೀರ್ತಿ ಯೋಗ ನಿರ್ಮಾಣವಾಗುತ್ತಿದೆ. ದೇವಗುರು ಬೃಹಸ್ಪತಿ ಮತ್ತು ಚಂದ್ರನ ಯುತಿಯಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗುತ್ತೆ. ನಿಮ್ಮ ಸ್ವಂತ ಶ್ರಮ ಮತ್ತು ಪರಾಕ್ರಮದಿಂದ ಮಾತ್ರ ಲಾಭ ಪಡೆಯಲು ಸಾಧ್ಯ ಎಂಬುದನ್ನು ಗ್ರಹಗಳು ನೆನಪಿಸುತ್ತೆ. ಆದರೆ ಮತ್ತೊಂದೆಡೆ ರಾಹು ಗ್ರಹವು ನಿಮ್ಮ ಮನಸ್ಸಿನಲ್ಲಿ ಭ್ರಮೆ ಮತ್ತು ಗೊಂದಲದ ಜಾಲವನ್ನು ಹೆಣೆಯುತ್ತಿದೆ. ಮಂಗಳವಾರದಂದು ಬಂದಿರುವ ಈ ಅಮಾವಾಸ್ಯೆಯು ರಾಹುವಿನ ಮಾಯಾಜಾಲವನ್ನು ಭೇದಿಸಲು ಸೂಕ್ತ ಸಮಯ. ಹನುಮಂತನು ಕೂಡ ಒಂದು ಕಾಲದಲ್ಲಿ ಭ್ರಮೆಯ ಜಾಲಕ್ಕೆ ಸಿಲುಕಿ ನಂತರ ಈ ದೈವ ಕೃಪೆಯಿಂದ ಅದರಿಂದ ಹೊರಬಂದಿದ್ದರು. ಈ ದಿನ ಸುಂದರಕಾಂಡದ ಪಾರಾಯಣ ಮಾಡುವುದರಿಂದ ನಿಮ್ಮೊಳಗಿನ ಸುಪ್ತ ಶಕ್ತಿ ಜಾಗೃತವಾಗಿ ರಾಹುವಿನ ನೆಗೆಟಿವ್ ಪ್ರಭಾವ ನಶಿಸಿ ಹೋಗುತ್ತೆ. ಈ ಜುಲೈ 15 ಬುಧವಾರ, ಪ್ರತಿಪದಾ ತಿಥಿ ಅಂದರೆ ಗೂಢ ನವರಾತ್ರಿಯ ಒಂದು ಆರಂಭ. ಇವತ್ತಿನಿಂದ ಅತ್ಯಂತ ಶಕ್ತಿಶಾಲಿಯಾದ ಗೂಢ ನವರಾತ್ರಿಯ ಶಂಖನಾದ ಮೊಳಗುತ್ತಿದೆ. ದೇವಗುರು ಬೃಹಸ್ಪತಿಯು ಕಳೆದ 12 ವರ್ಷಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ವೃಷಭ ರಾಶಿಯವರೇ, ಈ ಗೂಢ ನವರಾತ್ರಿಯ 9 ದಿನಗಳ ಕಾಲ ನೀವು ದುರ್ಗಾದೇವಿಯ ಶರಣು ಹೋದರೆ ನಿಮ್ಮ ಮುಂಬರುವ 4 ತಿಂಗಳ ಭವಿಷ್ಯ ಬಂಗಾರವಾಗಲಿದೆ. ಆದರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ. ಸದ್ಯದ ಗ್ರಹಗತಿಗಳು ನಿಮ್ಮಲ್ಲಿ ನನಗಿಂತ ಜ್ಞಾನಿ ಯಾರೂ ಇಲ್ಲ ಎಂಬ ತಪ್ಪು ಹೆಮ್ಮೆಯನ್ನು ತರಬಹುದು. ಗುರುವು ಶೀಘ್ರದಲ್ಲೇ ಅಸ್ತನಾಗಿರುವುದರಿಂದ ಈ ಜ್ಞಾನವು ಅಹಂಕಾರವಾಗಿ ಬದಲಾಗುವ ಅಪಾಯವಿದೆ. ಆದ್ದರಿಂದ ಜಗನ್ಮಾತೆಯ ಮುಂದೆ ಶರಣಾಗತಿಯ ಭಾವದಿಂದ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಥವಾ ಭ್ರಮೆಗಳನ್ನು ದೂರ ಮಾಡಲು ಭ್ರಾಂತಿ ರೂಪೇಣ ಸಂಸ್ಥಿತ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿ. ಈ ದಿನದ ಗ್ರಹಗಳ ಯುತಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯ ಮಹಾಕವಚವನ್ನು ನೀಡಲಿದೆ. ಜುಲೈ 16ರಿಂದ 20ರವರೆಗಿನ ಈ ಒಂದು ಗ್ರಹ ಸಂಕ್ರಾಂತಿ, ಗುರು ಅಸ್ತಂಗತ ಹಾಗೂ ವಿಧಿ ಪರಿಹಾರಗಳ ಆಳವಾದ ಒಂದು ವಿಶ್ಲೇಷಣೆಯನ್ನು ನೋಡೋಣ. ಬ್ರಹ್ಮಾಂಡದ ಗರ್ಭದಲ್ಲಿ ಅಡಗಿರುವ ರಹಸ್ಯಗಳು ಜುಲೈ 16ರ ನಂತರ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ವೃಷಭ ರಾಶಿಯ ಜಾತಕದವರೇ, ಗ್ರಹಗಳ ಈ ಒಂದು ದ್ವಿತೀಯಾರ್ಧದ ಚಲನೆ ನಿಮ್ಮ ಇಡೀ ವರ್ಷದ ಭವಿಷ್ಯದ ದಿಕ್ಸೂಚಿಯನ್ನು ನಿರ್ಧರಿಸುತ್ತೆ. ಈಗ ನಾವು ಜುಲೈ 16ರಿಂದ 20ರವರೆಗಿನ ಮಹಾಪರಿವರ್ತನೆಯ ದಿನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪರಮ ರಹಸ್ಯದ ಪರಿಹಾರಗಳು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋಣ. ಜುಲೈ 16 ಗುರುವಾರ, ಈ ದ್ವಿತೀಯ ತಿಥಿ ಮಹಾಕರ್ಕ ಸಂಕ್ರಾಂತಿ. ಈ ದಿನ ಬ್ರಹ್ಮಾಂಡದಲ್ಲಿ ಈ ವರ್ಷದ ಅತ್ಯಂತ ಪ್ರಭಾವಶಾಲಿ ರಾಶಿ ಪರಿವರ್ತನೆ ನಡೆಯುತ್ತಿದೆ. ನವಗ್ರಹಗಳ ರಾಜನಾದ ಸೂರ್ಯದೇವನು ಬುಧನ ಮನೆಯಿಂದ ಹೊರಟು ಬಂದು ಚಂದ್ರನ ಮನೆಯಾದ ಕರ್ಕ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಮುಂಬರುವ 30 ದಿನಗಳ ಕಾಲ ಸೂರ್ಯನ ಈ ಒಂದು ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಮೂಡಿಸಲಿದೆ. ಸೂರ್ಯನ ಸ್ವಾಗತಕ್ಕಾಗಿ ಆಕಾಶ ಮಂಡಲದಲ್ಲಿ ಚಂದ್ರ ಮತ್ತು ಗುರುಗ್ರಹಗಳು ಈಗಾಗಲೇ ಸಜ್ಜಾಗಿ ಕುಳಿತಿವೆ. ಈ ಮಹಾ ಸಂಕ್ರಾಂತಿಯ ಫಲವಾಗಿ ನಿಮಗೆ ಈ ರಾಜ ದರ್ಬಾರಿನಲ್ಲಿ ಅಂದರೆ ಸರ್ಕಾರಿ ಕೆಲಸಗಳಲ್ಲಿ, ಕಾನೂನು ಹೋರಾಟಗಳಲ್ಲಿ ಹಾಗೂ ಸಮಾಜದ ಉನ್ನತ ವಲಯಗಳಲ್ಲಿ ಅಭೂತಪೂರ್ವ ವಿಜಯ ಸಿಗಲಿದೆ. ನಿಮ್ಮ ನಿರ್ಧಾರಗಳು ದೃಢವಾಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಹಾಗೂ ವ್ಯಾಪಾರದಲ್ಲಿ ಹೊಸ ಆಯಾಮಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆದರೆ ಈ ನಾಣ್ಯಕ್ಕೆ ಇಷ್ಟೊಂದು ಮುಖವಿದೆ. ಸೂರ್ಯನು ಕರ್ಕ ರಾಶಿಗೆ ಬರುತ್ತಿದ್ದಂತೆ ಅಲ್ಲಿಯ ಉಚ್ಚಸ್ಥಾನದಲ್ಲಿದ್ದ ದೇವಗುರು ಬೃಹಸ್ಪತಿಯ ತೇಜಸ್ಸನ್ನು ನುಂಗಿ ಹಾಕುತ್ತಿದ್ದಾನೆ. ರಾಜನ ಪ್ರಖರತೆಯ ಮುಂದೆ ಜ್ಞಾನದ ದೇವತೆ ಅಸ್ತಂಗತನಾಗುತ್ತಿದ್ದಾನೆ. ಇದು ನಿಮ್ಮ ಜಾತಕದ ಒಂದು ಪರಾಕ್ರಮ ಮತ್ತು ಭಾಗ್ಯ ಎರಡನ್ನೂ ತಾತ್ಕಾಲಿಕವಾಗಿ ನಿದ್ರಾವಸ್ಥೆಗೆ ತಳ್ಳಬಹುದು. ಈ ದೋಷವನ್ನು ನಿವಾರಿಸಲು ಸಂಕ್ರಾಂತಿಯ ದಿನದಂದು ಜಲದಾನ ಮಾಡುವುದು ಅತ್ಯಂತನೇ ಶ್ರೇಷ್ಠ. 2 ಮಣ್ಣಿನ ಮಡಿಕೆಗಳಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಈ ದೇವಸ್ಥಾನಕ್ಕೆ ದಾನ ನೀಡಿ. ಇದರೊಂದಿಗೆ ಗೋಧಿ, ತುಪ್ಪ ಮತ್ತು ಛತ್ರಿಯನ್ನು ಅಥವಾ ಈ ಕೊಡೆ ದಾನ ಮಾಡುವುದರಿಂದ ಸೂರ್ಯನ ಕೃಪೆ ನಿಮ್ಮ ಮೇಲಾಗುತ್ತೆ.
ಇಡೀ ದಿನ ನಿಮ್ಮ ಸೌರಮಂಡಲದ ಅತ್ಯಂತ ಶಕ್ತಿಶಾಲಿ ಹಾಗೂ ಈ ಸಾತ್ವಿಕ್ ಗ್ರಹವಾದ ದೇವಗುರು ಬೃಹಸ್ಪತಿ ಸಂಪೂರ್ಣವಾಗಿ ಅಸ್ತನಾಗುತ್ತಿದ್ದಾನೆ. ಮುಂದಿನ 25 ದಿನಗಳ ಕಾಲ ಗುರುಗ್ರಹವು ತನ್ನ ಶಕ್ತಿಯನ್ನು ಕಳೆದುಕೊಂಡು ಶೂನ್ಯ ಸ್ಥಿತಿಗೆ ತಲುಪಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹ ಅಸ್ತವಾಗುವುದು ಎಂದರೆ ಆಕಾಶದಲ್ಲಿ ಅದು ಸೂರ್ಯನಿಗೆ ಅತಿ ಹತ್ತಿರವಾಗಿ ಬಂದು ತನ್ನ ದೃಶ್ಯ ರೂಪವನ್ನು ಕಳೆದುಕೊಳ್ಳುವುದು ಎಂದರ್ಥ. ಕಳೆದ 1.5 ತಿಂಗಳಿನಿಂದ ನಿಮ್ಮ ಬದುಕಿನಲ್ಲಿ ಹರಡಿಕೊಂಡಿದ್ದ ಸಕಾರಾತ್ಮಕತೆ, ಸಮಾಜದಲ್ಲಿ ಸಿಗುತ್ತಿದ್ದ ಗೌರವ ಹಾಗೂ ಸುಧಾರಿಸುತ್ತಿದ್ದ ಕೌಟುಂಬಿಕ ವಾತಾವರಣಕ್ಕೆ ಈ ಗುರು ಹಸ್ತಸ್ಥಿತಿಯು ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಬಹುದು. ಬುದ್ಧಿಯೇ ದೇವತೆಯ ಹಸ್ತನಾಗಿರುವುದರಿಂದ ನಿಮ್ಮ ವಿವೇಚನೆ ತಪ್ಪಬಹುದು. ಭಾಗ್ಯದ ಬೆಂಬಲ ಸಿಗದೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಂತಾಗಬಹುದು. ಈ ಕಠಿಣ 25 ದಿನಗಳ ಸುರಕ್ಷಿತವಾಗಿ ದಾಟಲು ನಿಮಗೆ ಇರುವ ಏಕೈಕ ದಾರಿ ಎಂದರೆ ಆಧ್ಯಾತ್ಮಿಕ ಶರಣಾಗತಿ. ದೇವಗುರು ಹಸ್ತನಾಗುತ್ತಿರುವ ಈ ಸಮಯದಲ್ಲಿಯೇ ಬ್ರಹ್ಮಾಂಡದಲ್ಲಿ ಈ ಗೂಢ ನವರಾತ್ರಿ ನಡೆಯುತ್ತಿರುವುದು ನಿಮ್ಮ ಸೌಭಾಗ್ಯ. ಗುರುವಿನ ನೆಗೆಟಿವ್ ಪ್ರಭಾವವನ್ನು ತಡೆಯಲು ಮಾತಾ ದುರ್ಗೆಯ ಆರಾಧನೆಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಈ ದಿನ ನುರಿತ ಪುರೋಹಿತರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅಥವಾ ನೀವೇ ಸ್ವತಃ ದುರ್ಗಾ ಈ ಸಪ್ತಶತಿಯ ಪಾರಾಯಣ ಮಾಡಿ. ಸರಳವಾಗಿ ಹೇಳೋದಾದರೆ ಈ ಸಿದ್ಧ ಅಂದರೆ ಕುಂಜಿಕಾ ಸ್ತೋತ್ರದ ಪಠಣ ಮಾಡಿ. ಈ ಕುಂಜಿಕಾ ಪಾಠ ಮಾತ್ರೇಣ ಈ ದುರ್ಗಾ ಪಾಠ ಫಲಂ ಲಭೇತ್ ಅಂದರೆ ಕೇವಲ ಕುಂಜಿಕ ಸ್ತೋತ್ರದ ಪಠಣದಿಂದ ಇಡೀ ದುರ್ಗಾ ಸಪ್ತಶತಿಯ ಫಲ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಒಂದು ಸಣ್ಣ ಒಣ ಹಳದಿಯ ಕೊಂಬನ್ನು ಹಳದಿ ಗಂಟು ಅಂದರೆ ಹಾಕಿ ಈ ಹಳದಿ ಮಿಶ್ರಿತ ಜಲದಿಂದ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಮಿಶ್ರಣ ಮಾಡಿ ಸ್ನಾನವನ್ನು ಮಾಡಿ. ತಾಯಿಯ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ವಸ್ತ್ರಗಳನ್ನು ಅರ್ಪಿಸಿ. ನೀವು ಈ ದಿನ ನಿಮ್ಮ ವರ್ಚಸ್ಸನ್ನು ಸಮಾಜದಲ್ಲಿ ಸ್ಥಾಪಿಸಲು ಗ್ರಹಗಳು ಪೂರಕವಾಗಿವೆ. ಆದರೆ ರಾಹು ಮತ್ತು ಶನಿಯ ಈ ಒಂದು ಜುಗಲ್ಬಂದಿ ನಿಮ್ಮನ್ನು ತಪ್ಪುದಾರಿಗೆ ಎಳೆಯಲು ಸಂಚು ರೂಪಿಸುತ್ತೆ. ಶನಿ ಮಹಾತ್ಮನ ಕ್ರೂರ ದೃಷ್ಟಿಯಿಂದ ಪಾರಾಗಲು ನೀವು ಆದಷ್ಟು ಶನಿವಾರ ಶನೇಶ್ವರಾಯ ನಮಃ ಎಂದು ಪಠಣೆ ಮಾಡಿ. ನೋಡಿದ್ರಲ್ಲ ಏನೆಲ್ಲ ಶುಭ ವಿಚಾರಗಳು ಅಂತ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳೇ ಆಗಿರಲಿ ನಿಮಗೆ ಯಾರಿಗೂ ಸಹ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ವಿಷಯಗಳು ನಾನು ಇನ್ನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋಗೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ತುಂಬಾನೇ ಉಪಯುಕ್ತವಾದ ಈ ಮಾಹಿತಿನೇ ಕೊಡ್ತಾ ಇರ್ತೀನಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.